ಸುದ್ದಿ ಬಂದಿತ್ತು. ಅಮೆರಿಕ ಸೇನೆ ಇರಾನ್ನಲ್ಲಿರುವಂತಹ ಸೇನಾ ನೆಲೆಗಳು, ಕಮಾಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು, ಪ್ರಮುಖ ನಗರಗಳನ್ನ ಉಡೀಸ್ ಮಾಡಿತ್ತು. ಆದ್ರೂ ಕೂಡ ಕ್ಷಿಪಣಿಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಒಂದು ಮಾಹಿತಿ ಸಿಗ್ತೈತೆ. ಆದ್ರೆ ಇವತ್ತು ಅಮೆರಿಕ ಭೇಟಿ ಆಡ್ತಾ ಇರೋದು ಆ ಕ್ಷಿಪಣಿಗಳ ಲಾಂಚರ್ಗಳನ್ನ. ಯುಎಸ್ ನಿಖರ ದಾಳಿಗೆ ಇರಾನ್ನ ಸೇನಾ ಕಟ್ಟಡಗಳು ಕೂಡ ಧ್ವಂಸ ಆಗಿದೆ. IRGC ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ ಯುಎಸ್ ಸೆಂಟ್ರಲ್ ಕಮಾಂಡ್. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇರಾನ್ ಕ್ಷಿಪಣಿ ಲಾಂಚರ್ಗಳನ್ನ ಒಂದಷ್ಟು ಸ್ಥಳಗಳಲ್ಲಿ ಇರಿಸಿ ಡಿಪ್ಲಾಯ್ ಮಾಡಿ ಅಲ್ಲಿಂದ ದಾಳಿಯನ್ನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಎಲ್ಲಿಂದ ದಾಳಿ ಮಾಡ್ತಾ ಇದೆ ಅಂತೇಳಿ ಅಮೆರಿಕ ಹುಡುಕಾಟಕ್ಕೆ ಮುಂದಾಗಿತ್ತು. ಅಮೆರಿಕದ ಸೇನೆ ಹುಡುಕಾಟಕ್ಕೆ ಮುಂದಾಗಿತ್ತು. ಈಗ ಆ ಕ್ಷಿಪಣಿಗಳು ಲಾಂಚ್ ಆಗ್ತಾ ಇದ್ದಿದ್ದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಅಲ್ಲ, ಅಥವಾ ಯಾವುದೇ ಒಂದು ಆಪರೇಷನ್ ಬೇಸ್ ಇಂದ ಅಲ್ಲ, ಬದಲಾಗಿ ಈ ಕ್ಷಿಪಣಿ ಲಾಂಚರ್ಗಳಿಂದ ಅದು ಲಾಂಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಹುಡುಕಿ ಧ್ವಂಸ ಮಾಡುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಈಗ ರಿಲೀಸ್ ಮಾಡಿದೆ. ಕ್ಷಿಪಣಿ ಲಾಂಚರ್ ಅನ್ನ ಧ್ವಂಸ ಮಾಡುವಂತ ದೃಶ್ಯಾವಳಿಯನ್ನ ರಿಲೀಸ್ ಮಾಡಿರೋದು ಕಮಾಂಡ್ ಸೆಂಟರ್, ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತಹ ವಿಡಿಯೋ ಇದು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿಲ್ಲೋ ಒಂದ್ ಕಡೆ ರಸ್ತೆಯ ಮೇಲೆ ಒಂದು ಅಜ್ಞಾತ ಸ್ಥಳದಲ್ಲಿ ಕ್ಷಿಪಣಿ ಲಾಂಚರ್ಗಳನ್ನ ನಿಲ್ಲಿಸಿದ್ದಾರೆ. ಅದನ್ನ ಹೊಡೆದು ಉಳಿಸ್ತಾರೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು, ಅದನ್ನ ಹುಡುಕಿ ಈಗ ಹೊಡೆದು ಉರುಳಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗೋದನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಒಂದು ಕಡೆ ಕ್ಷಿಪಣಿಗಳನ್ನ ಮಧ್ಯ ರಾಷ್ಟ್ರಗಳ ರಾಷ್ಟ್ರಗಳ ಮೇಲೆ ದಾಳಿನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಇರಾನ್ಗೆ ಯಾವುದೇ ಒಂದು ಭಾಗದಿಂದ ಎಂಟ್ರಿ ಕೊಡೋದು ಬೈ ರೋಡ್ ಅಥವಾ ಆರ್ಮೀಸ್ ಬೈ ರೋಡ್ ಎಂಟ್ರಿ ಕೊಡೋದು ತುಂಬಾ ಕಷ್ಟ. ಯಾಕೆಂತಂದ್ರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೂಲಕ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅಡ್ಡವಾಗಿ ಪರ್ವತ ಶ್ರೇಣಿಗಳಿದೆ. ಪಾಕಿಸ್ತಾನದ ಮೂಲಕ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಪರ್ವತ ಶ್ರೇಣಿಗಳಿರೋದು. ಮತ್ತೊಂದು ಭಾಗದಲ್ಲಿ ವರ್ಷದ 12 ತಿಂಗಳ ಕಾಲ ಅಲ್ಲಿ ಸ್ನೋಫಾಲ್ ಆಗ್ತಾ ಇರುತ್ತೆ. ಅಲ್ಲಿ ಹೋಗೋದು ತುಂಬಾ ಕಷ್ಟ. ಇನ್ನೊಂದು ಭಾಗದಲ್ಲಿ ಸಮುದ್ರ ಇದೆ, ಆ ಮಾರ್ಗವಾಗಿ ಹೋಗ್ಬೋದು ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಇರಾನ್ನ ಬಹುತೇಕ ಸೇನೆ ನೆಲೆಗಳು ಇರೋದು ಅದೇ ಜಾಗದಲ್ಲಿ. ಯಾರು ಕೂಡ ಬರಬಾರ್ದು ಅಂತೇಳಿ ಅಲ್ಲಿ ಡೆಪ್ಲಾಯ್ ಮಾಡಿದೆ. ಹಾಗಾಗಿ ಇಲ್ಲಿ ವಾಯು ದಾಳಿನೇ ನಮಗೆ ಈಸಿ ಅಂತೇಳಿ ವಾಯು ದಾಳಿಯನ್ನ ಮಾಡ್ತಾ ಇರೋದು. ಹಾಗಾಗಿ ಈಗ ಕ್ಷಿಪಣಿಗಳನ್ನ ಲಾಂಚ್ ಮಾಡುವಂತ ಲಾಂಚರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡುವಂತ ಕೆಲಸವನ್ನ ಇಲ್ಲಿ ಸೇನೆ ಮಾಡ್ತಾ ಇದೆ. ಈಗ ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ವಿಡಿಯೋ ಇದು. ಯಾವ ರೀತಿಯಾಗಿ ಕ್ಷಿಪಣಿ ದಾಳಿ ಮಾಡುವಂತ ಲಾಂಚರ್ ಅನ್ನ ಹೊಡೆದು ಉರುಳಿಸಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುದ್ದಿ ಬಂದಿತ್ತು. ಅಮೆರಿಕ ಸೇನೆ ಇರಾನ್ನಲ್ಲಿರುವಂತಹ ಸೇನಾ ನೆಲೆಗಳು, ಕಮಾಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು, ಪ್ರಮುಖ ನಗರಗಳನ್ನ ಉಡೀಸ್ ಮಾಡಿತ್ತು. ಆದ್ರೂ ಕೂಡ ಕ್ಷಿಪಣಿಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಒಂದು ಮಾಹಿತಿ ಸಿಗ್ತೈತೆ. ಆದ್ರೆ ಇವತ್ತು ಅಮೆರಿಕ ಭೇಟಿ ಆಡ್ತಾ ಇರೋದು ಆ ಕ್ಷಿಪಣಿಗಳ ಲಾಂಚರ್ಗಳನ್ನ. ಯುಎಸ್ ನಿಖರ ದಾಳಿಗೆ ಇರಾನ್ನ ಸೇನಾ ಕಟ್ಟಡಗಳು ಕೂಡ ಧ್ವಂಸ ಆಗಿದೆ. IRGC ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ ಯುಎಸ್ ಸೆಂಟ್ರಲ್ ಕಮಾಂಡ್. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇರಾನ್ ಕ್ಷಿಪಣಿ ಲಾಂಚರ್ಗಳನ್ನ ಒಂದಷ್ಟು ಸ್ಥಳಗಳಲ್ಲಿ ಇರಿಸಿ ಡಿಪ್ಲಾಯ್ ಮಾಡಿ ಅಲ್ಲಿಂದ ದಾಳಿಯನ್ನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಎಲ್ಲಿಂದ ದಾಳಿ ಮಾಡ್ತಾ ಇದೆ ಅಂತೇಳಿ ಅಮೆರಿಕ ಹುಡುಕಾಟಕ್ಕೆ ಮುಂದಾಗಿತ್ತು. ಅಮೆರಿಕದ ಸೇನೆ ಹುಡುಕಾಟಕ್ಕೆ ಮುಂದಾಗಿತ್ತು. ಈಗ ಆ ಕ್ಷಿಪಣಿಗಳು ಲಾಂಚ್ ಆಗ್ತಾ ಇದ್ದಿದ್ದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಅಲ್ಲ, ಅಥವಾ ಯಾವುದೇ ಒಂದು ಆಪರೇಷನ್ ಬೇಸ್ ಇಂದ ಅಲ್ಲ, ಬದಲಾಗಿ ಈ ಕ್ಷಿಪಣಿ ಲಾಂಚರ್ಗಳಿಂದ ಅದು ಲಾಂಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಹುಡುಕಿ ಧ್ವಂಸ ಮಾಡುವಂತ ಕೆಲಸವನ್ನ
ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಈಗ ರಿಲೀಸ್ ಮಾಡಿದೆ. ಕ್ಷಿಪಣಿ ಲಾಂಚರ್ ಅನ್ನ ಧ್ವಂಸ ಮಾಡುವಂತ ದೃಶ್ಯಾವಳಿಯನ್ನ ರಿಲೀಸ್ ಮಾಡಿರೋದು ಕಮಾಂಡ್ ಸೆಂಟರ್, ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ವಿಡಿಯೋ ಇದು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿಲ್ಲೋ ಒಂದ್ ಕಡೆ ರಸ್ತೆಯ ಮೇಲೆ ಒಂದು ಅಜ್ಞಾತ ಸ್ಥಳದಲ್ಲಿ ಕ್ಷಿಪಣಿ ಲಾಂಚರ್ಗಳನ್ನ ನಿಲ್ಲಿಸಿದ್ದಾರೆ. ಅದನ್ನ ಹೊಡೆದು ಉಳಿಸ್ತಾರೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು, ಅದನ್ನ ಹುಡುಕಿ ಈಗ ಹೊಡೆದು ಉರುಳಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗೋದನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಒಂದು ಕಡೆ ಕ್ಷಿಪಣಿಗಳನ್ನ ಮಧ್ಯ ರಾಷ್ಟ್ರಗಳ ಮೇಲೆ ದಾಳಿನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಇರಾನ್ಗೆ ಯಾವುದೇ ಒಂದು ಭಾಗದಿಂದ ಎಂಟ್ರಿ ಕೊಡೋದು ಬೈ ರೋಡ್ ಅಥವಾ ಆರ್ಮೀಸ್ ಬೈ ರೋಡ್ ಎಂಟ್ರಿ ಕೊಡೋದು ತುಂಬಾ ಕಷ್ಟ. ಯಾಕೆಂತಂದ್ರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೂಲಕ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅಡ್ಡವಾಗಿ ಪರ್ವತ ಶ್ರೇಣಿಗಳಿದೆ. ಪಾಕಿಸ್ತಾನದ ಮೂಲಕ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಪರ್ವತ ಶ್ರೇಣಿಗಳಿರೋದು. ಮತ್ತೊಂದು ಭಾಗದಲ್ಲಿ ವರ್ಷದ 12 ತಿಂಗಳ ಕಾಲ ಅಲ್ಲಿ ಸ್ನೋಫಾಲ್ ಆಗ್ತಾ ಇರುತ್ತೆ. ಅಲ್ಲಿ ಹೋಗೋದು ತುಂಬಾ ಕಷ್ಟ. ಇನ್ನೊಂದು ಭಾಗದಲ್ಲಿ ಸಮುದ್ರ ಇದೆ, ಆ ಮಾರ್ಗವಾಗಿ ಹೋಗ್ಬೋದು ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಇರಾನ್ನ ಬಹುತೇಕ ಸೇನೆ ನೆಲೆಗಳು ಇರೋದು ಅದೇ ಜಾಗದಲ್ಲಿ, ಯಾರು ಕೂಡ ಬರಬಾರ್ದು ಅಂತೇಳಿ ಅಲ್ಲಿ ಡೆಪ್ಲಾಯ್ ಮಾಡಿದೆ. ಹಾಗಾಗಿ ಇಲ್ಲಿ ವಾಯು ದಾಳಿನೇ ನಮಗೆ ಈಸಿ ಅಂತೇಳಿ ವಾಯು ದಾಳಿನ ಮಾಡ್ತಾ ಇರೋದು. ಹಾಗಾಗಿ ಈಗ ಕ್ಷಿಪಣಿಗಳನ್ನ ಲಾಂಚ್ ಮಾಡುವಂತ ಲಾಂಚರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡುವಂತ ಕೆಲಸವನ್ನ ಇಲ್ಲಿ ಸೇನೆ ಮಾಡ್ತಾ ಇದೆ. ಈಗ ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ವಿಡಿಯೋ ಇದು. ಯಾವ ರೀತಿಯಾಗಿ ಕ್ಷಿಪಣಿ ದಾಳಿ ಮಾಡುವಂತ ಲಾಂಚರ್ ಅನ್ನ ಹೊಡೆದು ಉಳಿಸಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಂದಿತ್ತು ಅಮೆರಿಕ ಸೇನೆ ಇರಾನ್ ನಲ್ಲಿರುವಂತಹ ಸೇನಾ ನೆಲೆಗಳು, ಕಮಾಂಡ್ ಸೆಂಟರ್ಗಳು, ಆಪರೇಷನ್ ಬೇಸ್ಗಳು, ಪ್ರಮುಖ ನಗರಗಳನ್ನ ಉಡೀಸ್ ಮಾಡಿತ್ತು. ಆದ್ರೂ ಕೂಡ ಕ್ಷಿಪಣಿಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಂತೇಳಿ ಒಂದು ಮಾಹಿತಿ ಸಿಗುತ್ತೆ. ಆದ್ರೆ ಇವತ್ತು ಅಮೆರಿಕ ಬೇಟೆ ಆಡ್ತಾ ಇರೋದು ಆ ಕ್ಷಿಪಣಿಗಳ ಲಾಂಚರ್ಗಳನ್ನ. ಯುಎಸ್ ನಿಖರ ದಾಳಿಗೆ ಇರಾನ್ನ ಸೇನಾ ಕಟ್ಟಡಗಳು ಕೂಡ ಧ್ವಂಸ ಆಗಿದೆ. ಐಆರ್ಜಿಸಿ ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗಿದೆ. ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ ಯುಎಸ್ ಸೆಂಟ್ರಲ್ ಕಮಾಂಡ್. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇರಾನ್ ಕ್ಷಿಪಣಿ ಲಾಂಚರ್ಗಳನ್ನ ಒಂದಷ್ಟು ಸ್ಥಳಗಳಲ್ಲಿ ಇರಿಸಿ ಡೆಪ್ಲಾಯ್ ಮಾಡಿ ಅಲ್ಲಿಂದ ದಾಳಿಯನ್ನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಎಲ್ಲಿಂದ ದಾಳಿ ಮಾಡ್ತಾ ಇದೆ ಅಂತೇಳಿ ಅಮೆರಿಕ ಹುಡುಕಾಟಕ್ಕೆ ಮುಂದಾಗಿತ್ತು, ಅಮೆರಿಕದ ಸೇನೆ ಹುಡುಕಾಟಕ್ಕೆ ಮುಂದಾಗಿತ್ತು. ಈಗ ಆ ಕ್ಷಿಪಣಿಗಳು ಲಾಂಚ್ ಆಗ್ತಾ ಇದ್ದಿದ್ದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಅಲ್ಲ, ಅಥವಾ ಯಾವುದೇ ಒಂದು ಆಪರೇಷನ್ ಬೇಸ್ ಇಂದ ಅಲ್ಲ, ಬದಲಾಗಿ ಈ ಕ್ಷಿಪಣಿ ಲಾಂಚರ್ಗಳಿಂದ ಅದು ಲಾಂಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಹುಡುಕಿ ಧ್ವಂಸ ಮಾಡುವಂತ ಕೆಲಸವನ್ನ ಅಮೆರಿಕ ಸೇನೆ ಮಾಡ್ತಾ ಇದೆ. ಅದರ ದೃಶ್ಯವನ್ನ ಕೂಡ ಈಗ ರಿಲೀಸ್ ಮಾಡಿದೆ. ಕ್ಷಿಪಣಿ ಲಾಂಚರ್ ಅನ್ನ ಧ್ವಂಸ ಮಾಡುವಂತ ದೃಶ್ಯಾವಳಿಯನ್ನ ರಿಲೀಸ್ ಮಾಡಿರೋದು ಕಮಾಂಡ್ ಸೆಂಟರ್, ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತಹ ವಿಡಿಯೋ ಇದು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿಲ್ಲೋ ಒಂದ್ ಕಡೆ ರಸ್ತೆಯ ಮೇಲೆ ಒಂದು ಅಜ್ಞಾತ ಸ್ಥಳದಲ್ಲಿ ಕ್ಷಿಪಣಿ ಲಾಂಚರ್ಗಳನ್ನ ನಿಲ್ಲಿಸಿದ್ದಾರೆ. ಅದನ್ನ ಹೊಡೆದು ಉಳಿಸ್ತಾರೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಟೆಹರಾನ್ ಅಲ್ಲಿ ಅದನ್ನ ನಿಲ್ಲಿಸಿದ್ರು, ಅದನ್ನ ಹುಡುಕಿ ಈಗ ಹೊಡೆದು ಉರುಳಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಕ್ಷಿಪಣಿ ಲಾಂಚರ್ಗಳು ಭಸ್ಮ ಆಗೋದನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಒಂದು ಕಡೆ ಕ್ಷಿಪಣಿಗಳನ್ನ ಮಧ್ಯ ರಾಷ್ಟ್ರಗಳ ಮೇಲೆ ದಾಳಿನ ಮಾಡ್ತಾ ಇರೋದು ಕ್ಷಿಪಣಿಗಳ ಮೂಲಕ. ಇರಾನ್ಗೆ ಯಾವುದೇ ಒಂದು ಭಾಗದಿಂದ ಎಂಟ್ರಿ ಕೊಡೋದು ಬೈ ರೋಡ್ ಅಥವಾ ಆರ್ಮೀಸ್ ಬೈ ರೋಡ್ ಎಂಟ್ರಿ ಕೊಡೋದು ತುಂಬಾ ಕಷ್ಟ. ಯಾಕೆಂತಂದ್ರೆ
ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೂಲಕ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅಡ್ಡವಾಗಿ ಪರ್ವತ ಶ್ರೇಣಿಗಳಿದೆ. ಪಾಕಿಸ್ತಾನದ ಮೂಲಕ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಪರ್ವತ ಶ್ರೇಣಿಗಳಿರೋದು. ಮತ್ತೊಂದು ಭಾಗದಲ್ಲಿ ವರ್ಷದ 12 ತಿಂಗಳ ಕಾಲ ಅಲ್ಲಿ ಸ್ನೋಫಾಲ್ ಆಗ್ತಾ ಇರುತ್ತೆ, ಅಲ್ಲಿ ಹೋಗೋದು ತುಂಬಾ ಕಷ್ಟ. ಇನ್ನೊಂದು ಭಾಗದಲ್ಲಿ ಸಮುದ್ರ ಇದೆ, ಆ ಮಾರ್ಗವಾಗಿ ಹೋಗ್ಬೋದು ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಇರಾನ್ನ ಬಹುತೇಕ ಸೇನೆ ನೆಲೆಗಳು ಇರೋದು ಅದೇ ಜಾಗದಲ್ಲಿ, ಯಾರು ಕೂಡ ಬರಬಾರ್ದು ಅಂತೇಳಿ ಅಲ್ಲಿ ಡೆಪ್ಲಾಯ್ ಮಾಡಿದೆ. ಹಾಗಾಗಿ ಇಲ್ಲಿ ವಾಯು ದಾಳಿನೇ ನಮಗೆ ಈಸಿ ಅಂತೇಳಿ ವಾಯು ದಾಳಿಯನ್ನ ಮಾಡ್ತಾ ಇರೋದು. ಹಾಗಾಗಿ ಈಗ ಕ್ಷಿಪಣಿಗಳನ್ನ ಲಾಂಚ್ ಮಾಡುವಂತ ಲಾಂಚರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡುವಂತ ಕೆಲಸವನ್ನ ಇಲ್ಲಿ ಸೇನೆ ಮಾಡ್ತಾ ಇದೆ. ಈಗ ಯುಎಸ್ ನ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿರುವಂತ ವಿಡಿಯೋ ಇದು, ಯಾವ ರೀತಿಯಾಗಿ ಕ್ಷಿಪಣಿ ದಾಳಿ ಮಾಡುವಂತ ಲಾಂಚರ್ ಅನ್ನ ಹೊಡೆದು ಉಳಿಸಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. سمعت أنا صوت الاغتيال.